ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದ ಕೆಲವು ವಾಲ್ಮೀಕಿ ಸಮುದಾಯದ ನಾಯಕರಲ್ಲಿ ನಾಗೇಂದ್ರ ಅವರ ಅಗ್ರಗಣ್ಯರು. ಬಳ್ಳಾರಿ ಜಿಲ್ಲೆಯ ನಾಯಕ ಇವರು, ವಾಲ್ಮೀಕಿ ಸಮುದಾಯದ ನಾಯಕ ಕೂಡ ನಾಗೇಂದ್ರ ಅವರು. ರಾಜ್ಯದ ಕೆಲವು ವಾಲ್ಮೀಕಿ ಸಮುದಾಯದ ನಾಯಕರಲ್ಲಿ ನಾಗೇಂದ್ರ ಅವರು ಅಗ್ರಗಣ್ಯರು. ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ನೀಡಿದ್ರು ನಾಗೇಂದ್ರ ಅವರು. ಬಳ್ಳಾರಿ ಭಾಗದಲ್ಲಿ ಪ್ರಭಾವಿಯು ಸಿಕ್ಕಾಪಟ್ಟೆ ಪ್ರಭಾವವನ್ನ ಬೀರ್ತಾರೆ ನಾಗೇಂದ್ರ ಅವರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎರಡೂ ಬಣದಲ್ಲೂ ಕೂಡ ಇವರು ಸಕ್ರಿಯವಾಗಿದ್ರು. ಸೊ ನಾಗೇಂದ್ರ ಅವರು ಒಂದು ಮೈನಸ್ ಅಂತ ಬಂದ್ರೆ ಅದು ಈ ಒಂದು ಹಗರಣದಲ್ಲಿ ಏನು ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬಂದ್ರಲ್ಲ, ಅದು ಅವರ ಮೈನಸ್ ಆಗುತ್ತೆ. ಬಟ್ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಕೂಗು ಕೂಡ ಕೇಳಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅವರದ್ದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ ನಾಗೇಂದ್ರ ಅವರು. ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಗಬೇಕು ಅನ್ನೋದು ಹಲವರ ಮಾತು. ಈ ಹಿಂದೆ ಸಚಿವ ಸ್ಥಾನಕ್ಕೆ ಇವರು ರಾಜೀನಾಮೆಯನ್ನ ನೀಡಿದ್ರು. ಅಂದರೆ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು ಇವರು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ. ಸೊ ಹಾಗಾಗಿ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಸೊ ರಾಜೀನಾಮೆಯನ್ನ ಕೊಟ್ಟಿದ್ರು. ಬಳ್ಳಾರಿ ಭಾಗದಲ್ಲಿ ಇವರು ಸಿಕ್ಕಾಪಟ್ಟೆ ಪ್ರಭಾವವನ್ನು ಹೊಂದಿದ್ದಾರೆ, ವರ್ಚಸ್ಸನ್ನ ಹೊಂದಿದ್ದಾರೆ, ಬಿಗಿ ಹಿಡಿತಾ ಇದೆ. ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಎರಡೂ ಬಣಗಳಲ್ಲೂ ಕೂಡ ಇವರು ಸಕ್ರಿಯರಾಗಿದ್ದಾರೆ. ಅಂದ್ರೆ ಇವರು ಕೇವಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿಲ್ಲ, ಕೇವಲ ಸಿದ್ದರಾಮಯ್ಯನವರ ಪರವಾಗಿ ಮಾತ್ರ ಗುರುತಿಸ್ಕೊಂಡಿಲ್ಲ. ಇಬ್ಬರು ನಾಯಕರ ಜೊತೆಗೆ ಬಹಳ ಚೆನ್ನಾಗಿದ್ದಾರೆ. ಸೊ ವಾಲ್ಮೀಕಿ ಸಮುದಾಯದ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅನ್ನೋದು ಇಲ್ಲಿ ವಾಲ್ಮೀಕಿ ಸಮುದಾಯದ ಕೂಗು. ಸೊ ಇದೆಲ್ಲದರ ಜೊತೆಗೆ ಕಳೆದ ಬಾರಿ ಅವ್ರಿಗೆ ಅವಕಾಶ ಸಿಕ್ಕಿತ್ತು, ಬಟ್ ಅವ್ರು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ನೆಗೆಟಿವ್ ಇದೆ. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗಬಹುದು.